नमस्कार, आपण पाहतात रयत संवाद न्यूज चॅनल। राष्ट्रीय स्पर्धा परीक्षा मार्गदर्शक धानय्या कवडगीमठ सर यांच्या मार्गदर्शनाखाली कर्नाटक केस सेट परीक्षेत 154 विद्यार्थी उत्तीर्ण। अक्कलकोट येथील स्पर्धा परीक्षा मार्गदर्शक केएलई मंगरुळे प्रशालेतील शिक्षक धानय्या कवडगीमठ यांच्या मोफत यूट्यूब मार्गदर्शनाखाली कर्नाटक केस सेट परीक्षेत 154 विद्यार्थी उत्तीर्ण झाले आहेत। विद्यापीठ अनुदान आयोग नवी दिल्ली यांच्या मार्गदर्शनाखाली कर्नाटक परीक्षा प्राधिकरण यांनी 24 नोव्हेंबर 2024 रोजी कर्नाटक सहाय्यक प्राध्यापक परीक्षा केस सेट घेतली होती। त्याचा निकाल दिनांक 4 जानेवारी 2025 रोजी जाहीर करण्यात आला। या परीक्षेत 154 विद्यार्थी हे धानय्या कवडगीमठ सर यांच्या मार्गदर्शनात उत्तीर्ण झाले आहेत। कर्नाटक राज्यातील सर्व जिल्ह्यातील विद्यार्थी तसेच केरळ, तामिळनाडू, गुजरात, महाराष्ट्रामध्ये राहणारे विद्यार्थी हे केस सेट परीक्षा देऊन उत्तीर्ण झाले। धारवाडच्या अंध विद्यार्थिनी वसंता एच, बागलकोट येथील रिक्षाचालक मंजुनाथ, जम्मू काश्मीरमध्ये इंडियन आर्मीमध्ये सेवा करणाऱ्या सैनिकांची पत्नी श्वेता, गोल्ड मेडलिस्ट हसनची वेदावती, सिद्धगंगा मठात सेवा करणारा गरीब विद्यार्थी विश्वनाथ असे अनेक गरजू महिला दिव्यांग विद्यार्थी यांनी घवघवीत यश मिळविले आहे। स्पर्धा परीक्षा मार्गदर्शक धानय्या कवडगीमठ सर यांच्या मार्गदर्शनाखाली देशभरातील 958 विद्यार्थी-विद्यार्थिनी हे सेट नेट टीईटी परीक्षा उत्तीर्ण झाले आहेत। धानय्या कवडगीमठ हे सदैव नेट सेट परीक्षा पेपर क्रमांक 1 मध्ये असणारे घटक अध्यापन कौशल्य, संशोधन अभियोग्यता, संवाद कौशल्य, माहिती तंत्रज्ञान, पर्यावरण, उतार आकलन, उच्च शिक्षण प्रणाली, इंग्रजी साहित्य व इतर विषयांवर मार्गदर्शन करत आहेत। धानय्या कवडगीमठ यांच्या मार्गदर्शनाचा फायदा हा समाजातील गोरगरीब विद्यार्थ्यांना होत आहे। ನನ್ನ ಹೆಸರು ವೇದಾವತಿ ಅಂತೇಳಿ ಹಾಸನ ಸಕಲೇಶಪುರದಿಂದ ಮಾತನಾಡ್ತಾ ಇದ್ದೀನಿ। ನಾನು ಮಾತಾಡೋ ವಿಷಯ ಏನು ಅಂತ ಹೇಳಿದ್ರೆ ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ನಿನ್ನೆ ಎಲ್ರಿಗೂ ಗೊತ್ತಿರೋ ಹಾಗೆ ರಿಸಲ್ಟ್ ಬಿಟ್ಟಿದ್ದಾರೆ। ಆ ರಿಸಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ। 2024ರಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ಆಯ್ಕೆಯಾಗಿರುತ್ತೇನೆ। ಇದಕ್ಕೆ ಕಾರಣಕರ್ತರಾದಂತಹ ನನ್ನ ಮಾರ್ಗದರ್ಶಕರು ಆದಂತಹ ಧಾನಯ್ಯ ಕವಡಗೀಮಠ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ। ಈ ವಿಷಯವನ್ನು ತಿಳಿಸಲು ತುಂಬ ಖುಷಿಯಾಗುತ್ತೆ। 2015-2016ರಲ್ಲಿ ನಾನು MAಯನ್ನು ತೇರ್ಗಡೆ ಹೊಂದಿರ್ತೇನೆ। ಅದಾದ ನಂತರ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಬೇಕಂತೇಳಂತ 3 ಬಾರಿ ಪ್ರಯತ್ನವನ್ನು ಮಾಡಿರ್ತೇನೆ। 3 ಬಾರಿ ಪ್ರಯತ್ನದಲ್ಲೂ ಕೂಡ ವಿಫಲರಾಗಿದ್ದೇನೆ। ನನ್ನ ಸ್ನೇಹಿತರೊಂದಿಗೆ ಮಾರ್ಗದರ್ಶನ ಕೇಳಿದಾಗ ಕೆಸೆಟ್ ಪರೀಕ್ಷೆ ಕಷ್ಟ ಇರುತ್ತೆ, ಯಾವುದೇ ಕಾರಣಕ್ಕೂ ಪಾಸ್ ಮಾಡೋಕ್ಕಾಗಲ್ಲ ಅಂತೇಳಂತ ನೆಗೆಟಿವ್ ಆಗಿ ನನಗೆ ಮಾಹಿತಿಯನ್ನು ನೀಡಿದ್ದು। ಅದಾದ ನಂತರ ನಾನು 9 ವರ್ಷಗಳ ನಂತರ ಯಾವುದೇ ಕಾರಣಕ್ಕೂ ಪ್ರಯತ್ನವನ್ನು ಪಟ್ಟಿರಲಿಲ್ಲ। ನಾನು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರಿಂದ ನನಗೆ ಕೂಡ ಸಮಾಜದಲ್ಲಿ ಸ್ವಲ್ಪ ಗೋಲ್ಡ್ ಮೆಡಲಿಸ್ಟ್ ಆಗಿ ಕೆಸೆಟ್ಟನ್ನು ಪಾಸ್ ಮಾಡಿಲ್ಲ ಅನ್ನೋ ಅವಮಾನಗಳನ್ನು ಎದುರಿಸ್ತಾ ಇದ್ದೆ। ಅದಾದ ನಂತರ 2023ರಲ್ಲಿ ನಾನು ಕೂಡ ಕೆಸೆಟ್ಟನ್ನು ಪಾಸ್ ಮಾಡಬೇಕು ಅಂತೇಳಂತ ಅಂದ್ಕೊಂಡು ಯೂಟ್ಯೂಬ್ಗಳನ್ನು ಸರ್ಚ್ ಮಾಡ್ತಾ ಇದ್ದೆ। ಯೂಟ್ಯೂಬ್ಗಳನ್ನು ಸರ್ಚ್ ಮಾಡುವಾಗ ಧಾನಯ್ಯ ಕವಡಗೀಮಠ ಸರ್ ಅವರ ಒಂದು ವಿಡಿಯೋ ನನಗೆ ಸಿಕ್ತು। ಆ ಒಂದು ವಿಡಿಯೋವನ್ನು ನೋಡಿ ನಾನು ಪ್ರೇರಣೆಯನ್ನು ಪಡ್ಕೊಂಡು ಅವರ ವಿಡಿಯೋವನ್ನು ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಶುರು ಮಾಡಿದೆ। ಸರ್ ಹತ್ರ ನಾನು ಈ ವಿಷಯದ ಬಗ್ಗೆ ಮಾತನಾಡಬೇಕು ಅಂತೇಳಂತ ಅನೇಕ ಬಾರಿ ಫೋನನ್ನು ಕೂಡ ಮಾಡಿ ಮಾತಾಡೋದಕ್ಕೆ ಟ್ರೈ ಮಾಡಿದೆ। ಬಟ್ ಸರ್ ಬ್ಯುಸಿಯಾಗಿರೋದ್ರಿಂದ ನನ್ನ ಫೋನನ್ನು ತೆಗಿಲಿಲ್ಲ। ಆಮೇಲೆ ಒಂದು 10ನೇ ಕಾಲಿಗೆ ನನ್ನ ಫೋನನ್ನು ರಿಸೀವ್ ಮಾಡಿದರು। ರಿಸೀವ್ ಮಾಡಿದಾಗ ನನ್ನೊಂದಿಗೆ ಮಾತನಾಡಿ ಸರ್ ಹೇಳಿದರು, ಇಲ್ಲ ನೀವು ತುಂಬ ಬುದ್ಧಿವಂತರಿದ್ದೀರಾ। ನಾನು ಹೇಳಿದೆ ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು ಅಂತೇಳಂತ। ಅದರಿಂದಾಗಿ ಸರ್ ಹೇಳಿದರು, ಇಲ್ಲ ತಂಗಿ, ನಿಮ್ಮ ಕೈಲಿಂದ ಆಗುತ್ತೆ, ಯಾವುದೇ ಕಾರಣಕ್ಕೂ ನೀವು ಹಿಂದೆ ಹೋಗಬೇಡಿ, ನೀವು ಮಾಡೇ ಮಾಡ್ತೀರಾ ಅಂತೇಳಂತ ನನಗೆ ಪ್ರೇರಣೆಯನ್ನು ನೀಡಿದರು।
ಆಮೇಲೆ ಸರ್ರನ್ನು ಫಾಲೋ ಮಾಡೋದಕ್ಕೆ ನನಗೆ ಹೇಳಿದರು. ಸರ್ ಹೇಳಿದರು, ಇವತ್ತಿಂದ ಪ್ರತಿದಿನ ನನ್ನ ವೀಡಿಯೋಗಳನ್ನು ನೋಡಿ ಮತ್ತು ನನ್ನ ಪುಸ್ತಕಗಳನ್ನು ಕೂಡ ತಗೊಳ್ಳಿ ಅಂತೇಳಂತ ಹೇಳಿದರು. ಸರ್ನ ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡಿ ಏನು ಮಾಡಿದೆ ಅಂದರೆ ಸರ್ನ ಕನ್ನಡ ಮಾಧ್ಯಮ ಪುಸ್ತಕ ಕೆ-ಸೆಟ್ ಪುಸ್ತಕ ಮತ್ತು ಅವರ ಇಂಗ್ಲೀಷ್ ಮೀಡಿಯಮ್ ಕೆ-ಸೆಟ್ ಪುಸ್ತಕ ಮತ್ತು ಅವರ ಆಂಗ್ಲ ಮಾಧ್ಯಮ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತಗೊಂಡೆ. ಅದಾದಮೇಲೆ ನನಗೆ ನನ್ನ ಸಬ್ಜೆಕ್ಟಲ್ಲಿ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರದಲ್ಲಿ ನಾನು MA ಕಂಪ್ಲೀಟ್ ಮಾಡಿರೋದ್ರಿಂದ ನನ್ನ ವಿಷಯದಲ್ಲಿ ನಾನು ಹೇಗೆ ಒಂದು ಕ್ವಶನ್ ಬ್ಯಾಂಕನ್ನು ಕಲೆಕ್ಟ್ ಮಾಡಬೇಕಂತ ಗೊತ್ತಿರಲಿಲ್ಲ. ಸರ್ಗೆ ಆ ಬಗ್ಗೆ ನಾನು ಕೇಳಿದಾಗ ಸರ್ ನನಗೆ ಪ್ರತ್ಯೇಕವಾಗಿ ನನ್ನ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನನಗೆ ನೀಡಿದರು. ಅದನ್ನು ನಾನು ಓದಿ 2023ರಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿ ಜನರಲ್ ಮೆರಿಟಲ್ಲಿ ನಾನು ಕೆ-ಸೆಟ್ಟನ್ನು ಕ್ಲಿಯರ್ ಮಾಡಿಕೊಂಡೆ. ಅದಾದಮೇಲೆ ಸರ್ ಹೇಳಿದರು, ನೆಟ್ಗೆ ನೀವು ಟ್ರೈ ಮಾಡಿ, ಇಲ್ಲಿಗೆ ನಿಲ್ಲಿಸಬೇಡಿ ಅಂತೇಳಂತ. ನಾನು ಕೂಡ ಓದ್ತಾ ಇದ್ದೆ. ಈ ಬಾರಿ 2024ರಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ನಾನು ಕೆ-ಸೆಟ್ಟನ್ನು ಅಪ್ಲೈ ಮಾಡಿ ಈ ವಿಷಯದಲ್ಲೂ ಕೂಡ ತೇರ್ಗಡೆಯಾಗಿದ್ದೇನೆ. ಈ ವಿಷಯವನ್ನು ಹೇಳೋದಕ್ಕೆ ಎಲ್ರಿಗೂ ಖುಷಿಯಾಗುತ್ತೆ, ನನಗೆ ತುಂಬ ಖುಷಿಯಾಗುತ್ತೆ. ನಾನು ಇಂತಹ ಒಂದು ಗುರುಗಳು ನಮ್ಮ ಪಾಲಿಗೆ ನಮಗೆ ಸರಿಯಾದ ವಯಸ್ಸಿಗೆ ಸಿಕ್ಕಿದರೆ ನಾವು ಸರಿಯಾದ ವಯಸ್ಸಿನಲ್ಲೇ ಸಾಧನೆ ಮಾಡೋದಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತಲೂ ಕೂಡ ಹೇಳ್ತೀನಿ. ಮತ್ತೊಮ್ಮೆ ನನಗೆ ಸಹಾಯ ಮಾಡಿದಂತಹ ದಾನಯ್ಯ ಕೌಟಗಿಮಠ್ ಸರ್ ಮತ್ತು ಸಂಗೀತ ಮೇಡಮ್ ಹಾಗೂ ಚಿನ್ನು ಸಮರ್ಥರವರೆಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾನು ಈ ವಿಡಿಯೋವನ್ನು ಮಾಡ್ತಿರೋ ಉದ್ದೇಶ ಏನು ಅಂತೇಳಂತಂದರೆ, ಯಾರ್ಯಾರು ಕೆ-ಸೆಟ್ಟನ್ನು ಪಾಸ್ ಮಾಡಬೇಕು ಅಂತೇಳಂತ ಗುರಿ ಹೊಂದಿದ್ದೀರೋ ಆ ಎಲ್ಲ ಆಕಾಂಕ್ಷಿಗಳು ಕೂಡ ದಾನಯ್ಯ ಸರ್ರವರ ಕನ್ನಡದಲ್ಲೂ ಕೂಡ ಇದೆ, ಆಂಗ್ಲ ಮಾಧ್ಯಮದಲ್ಲೂ ಕೂಡ ಇದೆ, ಮರಾಠಿಯಲ್ಲೂ ಕೂಡ ಅವರ ವಿಡಿಯೋಗಳು ಬರ್ತಾ ಇದೆ. ಅದನ್ನೆಲ್ಲ ನೋಡಿ ಫಾಲೋ ಮಾಡಿ ಸರ್ಗೂ ಕೂಡ ಒಂದು ಒಳ್ಳೆ ಹೆಸರನ್ನು ತರೋಣ, ನಮ್ಮ ಜೀವನವನ್ನು ಕೂಡ ಉಜ್ವಲ ಮಾಡ್ಕೊಳ್ಳೋಣ ಅಂತೇಳಂತ ಈ ಮೂಲಕ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸರ್ ಒಂದು ಜ್ಞಾನ ಭಂಡಾರ, ಅವರ ಒಂದು ಜ್ಞಾನವನ್ನು ನಾವು ಬಳಸ್ಕೊಂಡು ಅದ್ಭುತವಾದ ಜೀವನವನ್ನು ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರ್, ನಿಮ್ಮ ಮಾರ್ಗದರ್ಶನದಿಂದ ನಾನು ತುಂಬ ಇವತ್ತು ಒಳ್ಳೆ ಸ್ಥಾನಕ್ಕೆ ಬಂದಿದ್ದೀನಿ ಸರ್. ಯಾವತ್ತು ಯಾವ ಜನ ನನ್ನನ್ನು ಇವ್ರ ಹತ್ರ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು, ಅವರೇ ಇವತ್ತು ರೆಸ್ಪೆಕ್ಟ್ ಕೊಡುವಂಥ ಒಂದು ಸಾಧನೆಯನ್ನು ನಾನು ಮಾಡಿದ್ದೇನೆ ಸರ್ ನಿಮ್ಮ ಮಾರ್ಗದರ್ಶನದಿಂದ. ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಸರ್. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಎಂ, ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ನಾನು ಕೆ-ಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಕೆ-ಸೆಟ್ ಅಂತೇಳಿ ಕರೀತಾರೆ. ಇದು 2024ರಲ್ಲಿ ಇವತ್ತು ಬಂದಿರತಕ್ಕಂಥ ಒಂದು ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದರಲ್ಲಿ ನಾನು STಯಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಎಲಿಜಿಬಲ್ ಆಗಿರ್ತೀನಿ. ಸೊ ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣಕರ್ತರಾದಂತಹ ದಾನಯ್ಯ ಸರ್ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಈ ಮುಖಾಂತರ ಅರ್ಪಿಸೋದಕ್ಕೆ ನಾನು ತುಂಬ ಖುಷಿ ಪಡ್ತಿದ್ದೀನಿ. ಯಾಕೆಂದರೆ ಇನ್ನೇನು ಮುಗೀತು. ನಾನು ಎಷ್ಟು ಸಲ ಪ್ರಯತ್ನ ಪಟ್ಟರು ನನ್ನ ಕೈಲಿ ಕೆ-ಸೆಟ್ ಪಾಸ್ ಮಾಡಲಿಕ್ಕಾಗಲ್ಲ ಅಂಥೇಳಿ ಕೈ ಚೆಲ್ಲಿ ಕುಳಿತಾಗ ದಾನಯ್ಯ ಸರ್ ವೀಡಿಯೋಸ್ ನೋಡ್ತಾ ಹೋದೆ. ಹೀಗೆ ವೀಡಿಯೋಸ್ ನೋಡ್ತಾ ಅವ್ರ ಬುಕ್ಸನ್ನು ಪರ್ಚೇಸ್ ಮಾಡಿಕೊಂಡು ಅವ್ರ ಬುಕ್ಸನ್ನು ಕೂಡ ಓದ್ತಾ ಅವ್ರ ವಿಡಿಯೋ ಕ್ಲಾಸಸ್ ಕೂಡ ಕೇಳ್ತಾ ಕೊನೆಗೆ ನನ್ನ ಒಂದು ಕೆ-ಸೆಟ್ಟನ್ನು ಎಲಿಜಿಬಲ್ ಆಗೋ ಮಟ್ಟಕ್ಕೆ ಅವರು ನೀಡಿರ್ತಕ್ಕಂಥ ಪ್ರತಿಯೊಂದು ರೀತಿಯ ಒಂದು ಇನ್ಸ್ಪಿರೇಷನ್, ಆಧುನಿಕ ವಿವೇಕಾನಂದ ಅಂತಲೇ ನಾನು ಅವ್ರನ್ನ ಕರಿತೀನಿ. ಯಾಕೆಂದರೆ ಅಷ್ಟೊಂದು ಸ್ಫೂರ್ತಿಯ ಚಿಲುಮೆ ದಾನಯ್ಯ ಸರ್ ಅವರು. ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಕೆ-ಸೆಟ್ ಎಕ್ಸಾಮ್ ಎಲಿಜಿಬಲ್ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಸರ್ಗೆ ನಾನು ಈ ಒಂದು ಧನ್ಯವಾದಗಳನ್ನ ಅರ್ಪಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದ. ಅದರ ಜೊತೆಯಲ್ಲಿ ಅವರ ಮೇಡಮ್ ಮತ್ತು ಚಿನ್ನು ಹಾಗೆ ಸಮರ್ಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಸರ್ ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೀವು ಕೇಳಿ ಸ್ಪರ್ಧಾರ್ಥಿಗಳೇ, ಕೆ-ಸೆಟ್ ಎಕ್ಸಾಮ್ಗೆ ಏನಾದರೂ ಪಾಸ್ ಮಾಡಬೇಕಂತಂದರೆ ಪ್ರತಿಯೊಬ್ಬರು ಕೂಡ ದಾನಯ್ಯ ಸರ್ ಈ ಒಂದು ಕನ್ನಡ ಮೀಡಿಯಮ್ ಬುಕ್ಕು ಮತ್ತು ಇಂಗ್ಲೀಷ್ ಮೀಡಿಯಮ್ ವಾಲ್ಯೂಮ್ 1, ಇಂಗ್ಲೀಷ್ ಮೀಡಿಯಮ್ ವಾಲ್ಯೂಮ್ 2 ಕ್ವಶನ್ ಪೇಪರ್. ಸೊ ಇವುಗಳನ್ನು ಪರ್ಚೇಸ್ ಮಾಡಿರಿ ದಯವಿಟ್ಟು. ಪ್ರತಿಯೊಬ್ಬರು ಕಡೆ ಈ ಒಂದು ಬುಕ್ಸ್ಗಳಿರಲಿ, ಇವುಗಳನ್ನು ಪರ್ಚೇಸ್ ಮಾಡಿಬಿಟ್ಟು
ನೀಟಾಗಿ ಓದಿ ಒಳ್ಳೆ ಅಂಕಗಳನ್ನು ಗಳಿಸಿ KSET ಎಕ್ಸಾಮನ್ನು ಪಾಸ್ ಮಾಡ್ಬೋದು. ನಾನು ಕೇವಲ 2 ಮಾರ್ಕ್ಸಿಂದ 4 ಮಾರ್ಕ್ಸಿಂದ KSET ಎಕ್ಸಾಮನ್ನು ಸುಮಾರು ಸಲ ಕಳ್ಕೊಂಡಿದ್ದೀನಿ. ಸುಮಾರು ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ರೂ ಕೂಡ ಆಗಿರಲಿಲ್ಲ. ಇವಾಗಲೂ ಅಷ್ಟೇ ಎಷ್ಟೋ ಸಲ ಇನ್ನೇನು ಆಗಲ್ಲ ನನ್ನ ಕೈಲಿ ಅಂತೇಳಿ ಕೈ ಚೆಲ್ಲಿ ಕುಳಿತಂಥ ಸಂದರ್ಭದಲ್ಲಿ KSET ಸರ್ ಪ್ರತಿದಿನ ಮಾಡ್ತಿರ್ತಕ್ಕಂಥ ವಿಡಿಯೋ ಕ್ಲಾಸಸ್ ನಮ್ಮನ್ನು ಎಬ್ಬಿಸ್ತಾ ಇತ್ತು. ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಓದಬೇಕನ್ನೋ ಛಲವನ್ನು ಹುಟ್ಟಿಸೋ ರೀತಿಯಲ್ಲಿ ಅವರ ವೀಡಿಯೋಸ್ಗಳಿರ್ತಾಯಿತ್ತು. ಅವ್ರಿಗೆ ಎಷ್ಟು ಬೈದ್ರೂ ಕೂಡ ಎಷ್ಟು ಅಂದ್ರೂ ಕೂಡ ಅವರ ವೀಡಿಯೋಸಿಂದ ನಾವು ಇನ್ಸ್ಪೈರ್ ಆಗ್ತಾಯಿದ್ವಿ. ಸೊ ಹಾಗಾಗಿ ಅವರಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನನ್ನ ಫ್ಯಾಮಿಲಿ ಸಪೋರ್ಟರ್ಸ್ ಇದ್ದಾರೆ, ಎಲ್ರಿಗೂ ಕೂಡ ಅವರಿಗೂ ಕೂಡ ಧನ್ಯವಾದಗಳನ್ನು ಈ ಮುಖಾಂತರ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.